2-3 ವರ್ಷ ಕಾಯ್ಬೇಕು ಮುತ್ತು ಕಿಪ್ಪಿ ಮದ್ವೆಗೆ. 2-3 ವರ್ಷನ ಇನ್ನು ಒಂದ್ 5-6 ವರ್ಷನ? 5-6 ವರ್ಷ ಏನಿಲ್ಲ, 2-3 ವರ್ಷ. 2-3 ವರ್ಷ. 2-3 ವರ್ಷದಲ್ಲಿ ಮದ್ವೆ ಆಗ್ತೀರಾ? ಓಕೆ. ಅದಕ್ಕೆ ಮದ್ವೆ ಆಗಕ್ಕಿಂತ ಮುಂಚೆ ನಾವು ಸ್ವಲ್ಪ ಸೆಟಲ್ಡ್ ಆಗಿರ್ಬೇಕಲ್ಲ. ಅವಾಗ ನೀವು ಮದ್ವೆ ಆಗ್ಬೇಕಂದ್ರೆ ನಿಮ್ಮ ಹತ್ರ ಏನೇನಾರ ಇರ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಮೇನ್ ಕ್ಯಾಶ್ ಇರ್ಬೇಕು. ಎಷ್ಟು ಕ್ಯಾಶ್ ಇರ್ಬೇಕು? ಕ್ಯಾಶ್ ನಮ್ಮ ಮದ್ವೆಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು. ಬಟ್ ನಮ್ಗೆ ಅಲ್ಲೇ ಆಗ್ಬೇಕು, ಇದ್ರಲ್ಲೇ ಆಗ್ಬೇಕು, ಹೈ ಲೆವೆಲಲ್ಲೇ ಆಗ್ಬೇಕು ಅಂತ ಏನಿಲ್ಲ. ಬಟ್ ನಾರ್ಮಲ್ ಆಗಿ ಎಲ್ಲೇ ಆದ್ರೂ ಓಕೆ ನಮ್ಗೆ. ಎಲ್ಲೇ ಆದ್ರೂ ಓಕೆನೆ, ಬಟ್ ಕ್ಯಾಶ್ ಇರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ನಾನ್ ಮಾಡ್ತಾ ಇಲ್ಲ. ಬಟ್ ಏನು ಅಂದ್ರೆ ಒಂದು ಮೆಚೂರ್ ಮೈಂಡ್ ಬರಬೇಕು ಅಂತ. ಇವಾಗ ನಮ್ಗೆ ಮೆಚೂರ್ ಮೈಂಡ್ ಸ್ವಲ್ಪ ಇದೆ, ಸ್ವಲ್ಪ ನಾವು ಜೀವನದಲ್ಲಿ ಅನ್ವಯಿಸಿದೀವಿ. ಇನ್ನೂ ಮೆಚೂರ್ ಮೈಂಡ್ ಬರ್ಬೇಕು. ಪ್ರಪಂಚನ ಕರೆಕ್ಟಾಗಿ ನಾವು ನೋಡ್ಕೋಬೇಕು. ಆ ಥರ ಒಂದು ಬಂದಾಗ ನಾವು ಮದುವೆ ಆಗೋಣ ಅಂತ. ಇವಾಗ ಬೇಗ ಮದುವೆ ಆಗಿ ಅನ್ವಯಿಸಿರೋ ತುಂಬ ಜನ ಇದ್ದಾರೆ. ಸಾಕಾಗ್ತಿರಲ್ಲ ಮಕ್ಳನ್ನ, ಆ ಥರ ನೋಡ್ಕೊಳಕ್ ಆಗ್ತಿರ. ಕೈಯಲ್ಲಿ ಸ್ವಲ್ಪ ದುಡ್ಡು ಇರಬೇಕು, ಮತ್ತೆ ಕರೆಕ್ಟಾಗಿ ಒಂದು ಮೆಚೂರ್ ಮೈಂಡ್ ಬರಲಿ. ಆಮೇಲೆ ನಾವು ನಿಧಾನಾಗೆ ಮದುವೆ ಆಗೋಣ ಅಂತ ನಂದು. ಬಟ್ ಅಲ್ಲಿ ತನಕ ನನಗೆ ಭಯಗಳು ಜಾಸ್ತಿ. ಯಾಕೆಂದ್ರೆ ಬೇರೆಯವ್ರ ಮಾತು ಕೇಳ್ಕೊಂಡು ಎಲ್ಲಿಯೂ ನನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತೇನೆ ಅಂತಾನು ನನಗೆ ಭಯ ಇದೆ. ಮುತ್ತು ಕಿಪ್ಪಿ ಫುಲ್ ಭಯ ಪಡ್ತಿದ್ದಾಳೆ, ನೀನೆಲ್ಲೋ ಬಿಟ್ಬಿಡ್ತೀಯಾ ಅವಳನ್ನ, ಅರ್ಧ ದಾರಿಲಿ ಕೈ ಕೊಟ್ಟು ಹೋಗ್ಬಿಡ್ತೀಯಾ ಅಂತ ಹೇಳಿ. ನೆಕ್ಸ್ಟ್ ಹಂಗ್ ಮಾಡ್ತೀಯಾ? ಇಲ್ಲ ಅಕ್ಕ, ಮಾಡಲ್ಲ. ನಿಜವಾದ ಪ್ರೀತಿ ಇದ್ರೆ ಯಾವತ್ತ ತರ ಬಿಟ್ಟೋಗಲ್ಲ. ಹಂಗ್ ಬಿಟ್ಟೋಗಲ್ಲ. ಈಗ ಮದ್ವೆ ಆಗ್ಬೇಕು ಅಂದ್ರೆ ಇವಾಗೆಲ್ಲ ಹುಡುಗ ಹುಡುಗಿಗೂ ಒಂದ್ ಸ್ವಂತ ಮನೆ ಇರ್ಬೇಕು, ದುಡ್ಡು ಕ್ಯಾಶ್ ಅದು ನೀನ್ ಹೇಳಿದ್ ಓಕೆ, ಬಟ್ ಮನೆ ಇರ್ಬೇಕು, ನಾವಿಬ್ರು ಲೈಫ್ ಲೀಡ್ ಮಾಡೋ ತರ ಒಂದಷ್ಟು ದುಡ್ಡು ಇರ್ಬೇಕು, ಹೊರಗಡೆ ಟ್ರಿಪ್ಪಿಗೆ ಹೋಗ್ಬೇಕು ಅಂತೆಲ್ಲ ಆಸೆ ಇರುತ್ತೆ. ನಿಮ್ಗೂ ಆತರನೇ ಆಸೆ ಇದೆಯಾ? ಆಸೆ ಇದೆ ನಮ್ಗಿದೆ, ಹೊರಗಡೆ ಹೋಗ್ಬೇಕಂತ ತುಂಬಾ ಆಸೆ ಇದೆ. ಹೋಗ್ತೀರಾ? ಓಕೆ. ಈಗ ಕಿಪ್ಪಿ ಭಯ ಪಡ್ತಿದ್ಲಲ್ಲ, ಬಿಟ್ಟೋಗ್ಬಿಡ್ತೀಯ ಅಂತ, ಅದಕ್ಕೆ ಏನಾದ್ರು ಹೇಳೋ. ಅದನ್ನ ಅದು ಅವ್ರ ಮನಸ್ಸಲ್ಲಿ ಇದ್ರೆ ತೆಗ್ದಾಕ್ಬಿಡ್ಬೇಕು ಇವಾಗಲೇ. ಅದನ್ನ ನಾನು ಆ ಥರ ಕೆಲಸ ಮಾಡಲ್ಲ. ಯಾಕೆಂದ್ರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ, ಮತ್ತೆ ಈ ಥರ ಬಿಟ್ಟೋಗ್ಬಾರ್ದು ಅಂತ. ಒಂದೊಂದ್ಸತಿ ಕೋಪ ಬಂದಾಗ ಅವನು ರಿಯಾಕ್ಟ್ ಆಗೋದೇ ಬೇರೆ ತರ ಆಗ್ಬಿಡುತ್ತೆ. ನಿನ್ ಸವಾಸನೆ ಬೇಡ ನನ್ಗೆ, ಹಂಗೆ ಹೆಂಗೆ ಅಂದಾಗ ನಾವು ಒಂದೊಂದು ಟೈಮ್ ನನಗೆ ಭಯನೇ ಆಗ್ಬಿಡುತ್ತೆ. ಎಲ್ಲಿ ಮತ್ತೆ ಏನಾದ್ರು ಬಿಟ್ಟು ನಾನು ಎಲ್ಲಿ ಮತ್ತೆ ಅಡ್ಡದಾರಿ ಇರೋದು ಏನೋ ಒಂದು ಆಗ್ಬಿಡ್ತೀನಿ ಅಂತ ನಂಗೆ ಟೆನ್ಷನ್ಗಳು ಆಗ್ಬಿಡುತ್ತೆ. ಅವಾಗ ಇವ್ನ ಹತ್ರ ಹೇಳ್ದಾಗ್ಲೇ ನಂಗೆ ಹೆವಿ ಟೆನ್ಷನ್ಗಳಾಗ್ಬಿಡುತ್ತೆ. ಈಗ ಮುತ್ತು ಸಿಕ್ಕಿರ್ಲಿಲ್ಲ ಅಂದ್ರೆ ಕಿಪ್ಪಿ ಏನ್ ಮಾಡ್ತಿದ್ಲು? ಏನು ಇಲ್ಲ, ಅಲ್ಲಿ ಅವ್ರು ಇವ್ರಿಗೆ ಸುತ್ತಾಡ್ಕೊಂಡು ಅವ್ರು ಯಾರ್ಯಾರಿಗೋ ಯೂಸ್ ಆಗ್ಬಿಡ್ತಿದೆ. ಯೂಸ್ ಅಂದ್ರೆ ಆ ಥರ ಯೂಸ್ ಅಲ್ಲ, ಫ್ರೆಂಡ್ಶಿಪ್ ಅಲ್ಲಿ ರೀಲ್ಸ್ಗಳು ಮಾಡ್ಕೊಂಡು ಅವ್ರಿಗೆ ಫಾಲೋವರ್ಸ್ ನನ್ನಿಂದ ಆಗ್ತಿತ್ತು. ಮತ್ತು ಇನ್ನೊಂದು ಕಂಚಿ ವಿಡಿಯೋಸ್ ಅವರು ಹೇಳ್ಕೊಂಡು ಮಾಡ್ತಾ ಇದ್ರು. ಸೊ ನಾನು ಒಂಥರ ಮೆಂಟಲ್ ಡಿಪ್ರೆಷನ್ ಮೈಂಡಲ್ಲೇ ಇರ್ತಿದ್ದೆ. ಮತ್ತೆ ಲೈಫ್ ನನ್ನ ಮದ್ವೆನೇ ಅಂತ ಆಗ್ತಾನೂ ಇದ್ದಿಲ್ಲ. ನೀನು ಮುತ್ತು ಕಿಪ್ಪಿ ಸಿಕ್ಕಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೆ? ನಮ್ಮ ಮನೇಲಿ ಯಾರು ತೋರಿಸ್ರು ಅವ್ರನ್ನ ಮದ್ವೆ ಆಗ್ತಿದ್ದ ಒಟ್ನಲ್ಲಿ ಆಗ್ತಿದ್ದೆ. ಯಾರಾಗಲ್ಲ ಹೇಳಿ, ಎಷ್ಟು ಜನ ಇದಾರೆ ಕರ್ನಾಟಕದಲ್ಲಿ ಬ್ರೇಕಪ್ ಆಗಿರೋರೆಲ್ಲ ಮ್ಯಾರೇಜ್ ಆಗಿದ್ದಾರೆ. ಅಷ್ಟೇ. ಬಟ್ ಇವ್ರಿಗೋಸ್ಕರ ಆಗಿಲ್ಲ ಅಂದ್ರೆ ನಮ್ಮ ಮನೆಗೋಸ್ಕರ ಆದ್ರೂ ಆಗ್ಬೇಕಲ್ವಾ. ಮೇನ್ ಅವ್ರು ನಮ್ಗೆ, ಅವರೇ ತಾನೇ ನಮ್ಮನ್ನ ಹುಟ್ಟಿ ಬೆಳೆಸಿದೆಲ್ಲ ಅವರೇ ಅಲ್ವಾ. ಅದಕ್ಕೆ ಅವ್ರ ಮಾತು ಕೇಳಲೇಬೇಕು ನಾವು. ಅವ್ರ ಮಾತನ್ನ ಎಲ್ಲೂ ದಾಡಬಾರ್ದು ಅವ್ರ ಗೆರೆನ. ಅದಕ್ಕೆ ಅವ್ರು ಹೇಳೋ ಮಾತು ನಾನು ಕೇಳ್ಕೊಂಡಿರ್ತಿದ್ದೆ. ಹೇಳೋ ಮಾತು ಕೇಳ್ಕೊಂಡು ಇರ್ತಿದ್ದೆ. ಓಕೆ. ನೆಕ್ಸ್ಟ್ ಏನೇನ್ ಪ್ಲಾನ್ ಮಾಡಿದಿರೇನೆಲ್ಲ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಾ? ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇಬ್ರು ಕಪಲ್ಸ್ ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಒಂದ್ ಟೈಮ್ ಅಲ್ಲಿ ನಾವೆಲ್ಲಾದ್ರೂ ಮಾಡೋಣ ಅಂದ್ರೆ ಇವನು ತುಂಬಾ ಶೈ ಜಾಸ್ತಿ, ಅದರಿಂದ ಆಚೆ ತರಿಸ್ಬೇಕು ಅಂತ ನಾನು ಮೇನ್ ಆಗಿ. ಇವಾಗ ನಾನು ಈ ತರ ಬೋಲ್ಡ್ ಆಗಿ ಮಾತಾಡ್ತೀನಿ, ಅವನಲ್ಲಿ ಬೋಲ್ಡ್ನೆಸ್ ಇಲ್ಲ ಅಂತ. ಒಳಗಡೆ ಬೋಲ್ಡ್ನೆಸ್ ಇದೆ, ಆಚೆ ಬೋಲ್ಡ್ನೆಸ್ ಇಲ್ಲ. ಅವನು ಜನಕ್ಕೆ ಹೆದರ್ಕೊಂತಾನೆ, ಅದನ್ನ ಬಿಡಿಸ್ಬೇಕು ಅಂತಾನು ಪ್ರಯತ್ನದಲ್ಲಿ ಇದೀನಿ. ಯಾಕೆಂದ್ರೆ ಜನಕ್ಕೋಸ್ಕರ ಜನ ಸಾವಿರ ಒಂದ್ ಮಾತಾಡ್ತಾರೆ, ಅದನ್ನ ತಲೆ ಹಾಕೊಂಡು ಕೂತ್ಕೊಂಡ್ರೆ ಜೀವನ ಮಾಡಕ್ ಆಗಲ್ಲ. ಎಲ್ಲರ ತರ ಇವನು ಒಂದು ಅಪ್ಡೇಟ್ ಮೈಂಡ್ ಆಗ್ಬೇಕು, ಎಲ್ಲರ ತರ ಇವನು ಕೂಡ ಅಪ್ಡೇಟ್ ಮೈಂಡ್ ಆಗ್ಬೇಕು. ಮತ್ತೆ ಇವನು ಎಲ್ಲರ ತರ ಒಂದು ಲೀಡ್ ಮಾಡ್ಬೇಕು ಲೈಫಲ್ಲಿ. ಇವ್ನು ಅನ್ಕೊಂಡಿರೋದು ಆಗ್ಬೇಕು. ಸೊ ಇವಾಗ ತುಂಬಾ ಜನ ಅಂತಾರಲ್ಲ ಅವ್ನಿಗೆ ಏನು ಬರಲ್ಲ, ಅವನು ತುಂಬಾ ಆ ತರ ಇದ್ದಾನೆ ಈ ತರ ಇದ್ದಾನೆ ಅಂತ. ಕೋಪ ನನಗೆ ಗೊತ್ತು ಅವನು ಕೋಪಿಷ್ಟ ಅಂತ, ಬಟ್ ಅವ್ನು ತುಂಬಾ ಮನ್ಸಾಗ ತುಂಬಾ ಒಳ್ಳೆಯವನು ಅವನು. ಸೊ ಅವನು ಏನು ಗೊತ್ತಾ, ಬೇರೆ ಹುಡುಗರ ಥರ ಇವನು ನಾನು ಏನು ಕೆಳಗಡೆ ಇಲ್ಲ, ನಾನು ಮೇಲೆ ಬರ್ಬೋದು ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಅದನ್ನ ತರಿಸ್ಬೇಕು ಅಂತ ಇಷ್ಟ. ಬಟ್ ಅದನ್ನ ಅವ್ನು ನನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಬಂದರೆ ನಾನು ಅವನಿಗೆ ಪೂರ್ತಿಯಾಗಿ ಅವನಿಗೆ ನಾನು ಏನು ಹೇಳೋದು, ನಾನು ಬೆಳೆದ್ರು ಒಂದೇ ಅವ್ನು ಬೆಳೆದ್ರು ಒಂದೇ. ಸೊ ನಾನು ಅವ್ನು ಬೆಳಿಬೇಕು, ಅವ್ನು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀನಿ ಹೊರತು ಅವ್ನು ಕೆಳಗಡೆ ಬಿಡಬೇಕು ಅಂತ ಇಷ್ಟಪಡಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.